ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಶನೇ ಇಲ್ಲದೆ ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈ ಡಿಸೈನಿಗೆ ನಾನು 70-72 2 ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ನಾನು ಒಟ್ಟು 70 ಸ್ಟ್ಯಾಂಜ್ ಆಫ್ ಥ್ರೆಡ್ನ ತೊಗೊಂಡಿರೋದು ನೋಡಿ. ಅದನ್ನು ನೀಡಲ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ರಿಂಗ್ ಬೀಡ್ಸ್ನ ತೊಗೊಂಡು ನೀಡಲ್ ಒಳಗಡೆ ಪಾಸ್ ಮಾಡ್ಕೊಳ್ಳೋಣ. ಪಾಸ್ ಮಾಡಿಕೊಂಡು ಕೊನೆಯವರೆಗೂ ಇಲ್ಲಿ ಎಂಡಿಂಗ್ವರೆಗೂ ಎಳ್ಕೊಂಡು ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ಈ ಥರ ಎರಡೂ ಥ್ರೆಡ್ನು ಎಳ್ಕೊಂಡು ಈಗ ಇಲ್ಲಿ ಕುಚ್ಚನ್ನ ಕಟ್ಕೊಳ್ಳೋಣ. ಕುಚ್ಚನ್ನ ಕಟ್ಟಲಿಕ್ಕೆ ನಾನು ನೀಡಲಲ್ಲಿ ಇನ್ನೊಂದು ಸ್ಮಾಲ್ ಸೈಜ್ ನೀಡಲ್ ಇರುತ್ತಲ್ಲ, ಎಮ್ಮಿಂಗ್ ನೀಡಲು, ಅದರಲ್ಲಿ ಜರಿ ಥ್ರೆಡ್ನ ಪೋಣಿಸ್ಕೊಂಡಿದ್ದೀನಿ ಈ ಥರ. ಈಗ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಅಲ್ವಾ ಡಿಸೈನ್, ಬ್ಯಾಕ್ ಸೈಡಿಂದ ಥ್ರೆಡ್ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ಅದು ಸ್ವಲ್ಪ ಜರಿ ಥ್ರೆಡ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ಇಟ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡ್ನ ಇಟ್ಕೋಬೇಕು ಫ್ರೆಂಡ್ಸ್. ಈಗ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಹೇಳ್ಕೊಂಡು ಜರಿ ಥ್ರೆಡ್ ಒಳಗಡೆ ಒಂದು ಲಾಕ್ನ ಹೇಳ್ಕೋಬೇಕು. ಸೊ ಅವಾಗ ಒಂದು ನಾಟ್ ಆಗುತ್ತೆ. 1 or 2 ಟೈಮ್ಸು ಜರಿ ಥ್ರೆಡ್ನ ಅದಕ್ಕೆ ಸುತ್ಕೋಬೇಕು. ಈ ಥರ ಟೈಟಾಗಿ ಸುತ್ಕೋಬೇಕು. 2 ಟೈಮ್ಸ್ ಸುತ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ದಾರನ ಎಳ್ಕೊಳ್ತೀನಿ. ಎಳ್ಕೋಬೇಕಾದ್ರೆ ಲಾಕ್ ಆಗೋ ರೀತಿಯಲ್ಲಿ, ಅಂದರೆ ನಾಟ್ ಆಗೋ ರೀತಿಯಲ್ಲಿ ಒಳಗಡೆಯಿಂದ, ಅಂದರೆ ದಾರದ ಒಳಗಡೆಯಿಂದ ಸೂಜಿನ ಹಾಕಿ ಎಳ್ಕೋಬೇಕು ಈ ಥರ. ಸೊ ಲಾಕ್ ಆಗುತ್ತೆ ನೋಡಿ, ಇಲ್ಲಿ ತೋರಿಸ್ತೀನಿ. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ಸೂಜಿ ಆ ದಾರದ ಒಳಗಡೆಯಿಂದ ಎಳ್ಕೋಬೇಕು. ಸೊ ಟೈಟ್ ಆಗುತ್ತೆ. ಒಂದು 3 to 4 ಟೈಮ್ಸ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟು ಮೇಲಿಂದ ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ಕೆಳಗಡೆ ಈ ಥರ ಎಳ್ಕೋಬೇಕು. ಆವಾಗ ಅದು ಟೈಟಾಗಿ ಕುತ್ಕೊಳ್ಳುತ್ತೆ ಮತ್ತು ಬಿಚ್ಕೊಳ್ಳೋದು ಇಲ್ಲ. ಈಗ 1 or 1/2 ಇಂಚಷ್ಟು ದಾರಾನ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಥ್ರೆಡ್ಸ್ನ ಟ್ರಿಮ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 1/2 ಇಂಚಷ್ಟು ಥ್ರೆಡ್ನೇ ಇಟ್ಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುಟಾಣಿಯಾಗೇ ಇರಬೇಕು ಫ್ರೆಂಡ್ಸ್ ಈ ಕುಚ್ಚು. ಸ್ವಲ್ಪ ಪುಟಾಣಿಯಾಗೇ ಇರೋ ರೀತಿಯಲ್ಲಿ ಇತ್ತಂದರೆ ಒಂದು 1/2 ಇಂಚ್ ಇದ್ದರೆ ಸಾಕು ಈ ಕುಚ್ಚು. ಅದೇ ಥರ ಒಂದು 3ರಿಂದ 4 ಕುಚ್ಚನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೇಮ್ ಮುಂದೆ ನೋಡಿ, ಒಂದೇ ಈಕ್ವಲ್ ಆಗಿರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ನಾವು. ಇದೇ ಥರ ಒಂದು ಸ್ವಲ್ಪ ಡಿಸೈನ್ನ ಮಾಡ್ಕೊಳ್ಳೋಣ. ಅಂದರೆ ರಿಂಗ್ ಬೀಡ್ಸಿಗೆ ನಾವು ಈ ಥರ ಕುಚ್ಚನ್ನ ಕಟ್ಕೊಳ್ಳೋಣ. ಒಂದು ಸ್ವಲ್ಪ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪನ್ನ ನಾನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಕುಚ್ಚನ್ನ ಕಟ್ಟಿದ್ದೀನಿ ಅಲ್ಲ, ಅದೇ ಥರ ಕಟ್ಟೋದು. ಸೊ 2 ಫಿಂಗರ್ ನೋಡಿ, ಇಲ್ಲಿ 2 ಫಿಂಗರ್ ಗ್ಯಾಪ್ನ ಕೊಡ್ತಾ ಇದ್ದೀನಿ. 2 ಫಿಂಗರ್ ಗ್ಯಾಪ್ನ ತೊಗೊಂಡು ನಾನಿಲ್ಲಿ ಕುಚ್ಚನ್ನ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ 2 ಫಿಂಗರ್ ಗ್ಯಾಪ್ನ ತೊಗೋಬೇಕು. ಗ್ಯಾಪ್ನ ತೊಗೊಂಡು ನೀಡಲ್ನ ಕೆಳಗಡೆ ಸೈಡಿಂದ ಹಾಕಬೇಕು ನೋಡಿ. ಇಲ್ಲಿ ಕೆಳಗಡೆ ಸೈಡಿಂದ ನೀಡಲ್ನ ಪಾಸ್ ಮಾಡಿ ಮೇಲ್ಗಡೆ ಎಳ್ಕೊಳ್ಳೋಣ. ಹೀಗೆ ಎಳ್ಕೊಂಡಾದಮೇಲೆ ರಿಂಗ್ ಬೀಡ್ ಒಳಗಡೆ ಕುಚ್ಚನ್ನ ಕಟ್ಟಿದ್ವಿ ಅಲ್ವಾ, ಅದನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ಥರ ಇನ್ಸರ್ಟ್ ಮಾಡಿಕೊಂಡು ನೋಡಿ, 2 ಈಕ್ವಲ್ ಆಗಿರೋ ರೀತಿಯಲ್ಲಿ ಎಲ್ಲ ಥ್ರೆಡ್ಗಳು ಈಕ್ವಲ್ ಆಗಿ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಮಿಕ್ಕಿ ಥ್ರೆಡ್ಗಳನ್ನೂ ಸರಿ ಮಾಡ್ಕೊಳ್ಳಿ. ಈ ಥರ ಎಲ್ಲ ಈಕ್ವಲ್ ಆಗಿರೋ ರೀತಿಯಲ್ಲಿ ಮಾಡಿಕೊಂಡು ಈಗ ಜರಿ ಥ್ರೆಡ್ನ ನಾವು ಎಮ್ಮಿಂಗ್ ನೀಡಲಲ್ಲಿ ಜರಿ ಥ್ರೆಡ್ ಪೋಣಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಮತ್ತೆ ತಗೊಳ್ಳಿ. ಜರಿ ಥ್ರೆಡಲ್ಲಿ ನಾವು ಎಮ್ಮಿಂಗ್ ನೀಡಲಲ್ಲಿ ಜರಿ ಥ್ರೆಡ್ನ ಪೋಣಿಸ್ಕೊಂಡಿರ್ತೀವಲ್ಲ, ಅದನ್ನು ಬ್ಯಾಕ್ ಸೈಡಿಂದ ನೋಡಿ, ಇಲ್ಲಿ ಥ್ರೆಡ್ ಬ್ಯಾಕ್ ಸೈಡಿಂದ ಹಾಕಿ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಜರಿ ಥ್ರೆಡ್ನ ಬಿಟ್ಕೋಬೇಕು. ಸೊ ಈಗ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ದಾರನ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ದಾರದೊಳಗಡೆಯಿಂದ ನೀಡಲ್ನ ಎಳ್ಕೊಳ್ಳಿ. ಸೊ ಅಲ್ಲಿ ನಾಟ್ ಫಾರ್ಮ್ ಆಗುತ್ತೆ ಅವಾಗ. ಮತ್ತೆ ನೋಡಿ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ದಾರನ ಎಳ್ಕೋಬೇಕು ಈ ಥರ. ಸರಿ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳಿತಾ ಇರೋದು. ಲೆಫ್ಟ್ ಸೈಡಿಂದ ನೋಡಿ ಮತ್ತೆ ನೀಡಲ್ನ ಪಾಸ್ ಮಾಡ್ತೀನಿ. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಳ್ತಾ ಇದ್ದೀನಿ ನೀಡಲ್ನ. ಎಳ್ಕೋಬೇಕಾದ್ರೆ ನಾಟ್ ಆಗೋ ರೀತಿಯಲ್ಲಿ ಜರಿ ಥ್ರೆಡ್ ಒಳಗಡೆ ಹಾಕ್ಕೊಂಡು ಎಳ್ಕೋಬೇಕು. ಇಲ್ಲೂ 3 to 4 ಟೈಮ್ಸು ಆ ಥರ ಮಾಡ್ಕೊಳ್ಳಿ. ಆದಮೇಲೆ ಮೇಲ್ಗಡೆ ಜರಿ ಥ್ರೆಡ್ಡಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಬಿಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಸೊ ಇಲ್ಲಿ ಕುಚ್ಚನ್ನ ಕಟ್ತೀವಿ ಅಲ್ವಾ ಯಾವಾಗಲೂ, ಅದೇ ರೀತಿಯಲ್ಲಿ ಕುಚ್ಚನ್ನ ಕಟ್ಟಿರೋದು, ಏನೂ ಡಿಫ್ರೆನ್ಸ್ ಇಲ್ಲ. ಈಗ ಈ ರಿಂಗ್ ಬೀಡ್ಸ್ ಇದೆ ಅಲ್ವಾ, ಅದನ್ನು ಈ ಥರ ಎಳ್ಕೊಂಡು ಕುಚ್ಚನ್ನ ಮುಂದಕ್ಕೆ ಮಾಡ್ಕೊಳ್ಳಿ. ಸೊ ಪಿಂಕ್ ಕಲರ್ ಕುಚ್ಚು ಮೇಲ್ ಬರೋ ರೀತಿಯಲ್ಲಿ ಎಳ್ಕೋಬೇಕು. ಈಗ ಜರಿ ಥ್ರೆಡ್ನ ಬ್ಯಾಕ್ ಸೈಡಿಂದ ಮತ್ತೆ ನೋಡಿ ಇನ್ನೊಂದ್ಸಲಿ ಬ್ಯಾಕ್ ಸೈಡಿಂದ ಮೇಲ್ಗಡೆ ಪಿಂಕ್ ಇದೆ ಅಲ್ವಾ,
ಇದು ಸಿಲ್ಕ್ ಥ್ರೆಡು ಅಲ್ಲಿವರೆಗೂ ಬರಬೇಕು. ಅಲ್ಲಿವರೆಗೂ ಬಂದು 1-2 1 ಆರ್ 2 ಟೈಮ್ಸ್ ಸುತ್ಕೊಳ್ಳಿ. ಈ ಥರ ಟೈಟಾಗಿ ಸುತ್ಕೋಬೇಕು. ಸೊ ಥ್ರೆಡ್ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಸುತ್ಕೊಂಡು ಇವಾಗ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ದಾರನ ಈ ಥರ ಎಳ್ಕೋಬೇಕಾದ್ರೆ ನಾಟ್ ಫಾರ್ಮ್ ಆಗೋ ರೀತಿಯಲ್ಲಿ ಎಳ್ಕೋಬೇಕು. ಅಂದರೆ ಥ್ರೆಡ್ ಒಳಗಡೆ ಜರಿ ಥ್ರೆಡ್ ಒಳಗಡೆಯಿಂದ ಎಳ್ಕೋಬೇಕು. ಈ ಥರ ಎಳ್ಕೊಂಡಾಗ ಅಲ್ಲಿ ಥ್ರೆಡ್ ಲಾಕ್ ಆಗುತ್ತೆ, ನೀಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಬಿಚ್ಚೋಗೋದಿಲ್ಲ. ಆ ಥರ ಒಂದು 3 to 4 ಟೈಮ್ಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕು ಫ್ರೆಂಡ್ಸ್. ಸೊ ಆವಾಗ ಕುಚ್ಚನ್ನ ನಾವು ಮಾಮೂಲಿ ಕುಚ್ಚನ್ನ ಹೇಗೆ ಕಟ್ತೀವೋ ಅದೇ ರೀತಿಯಲ್ಲಿ ಕುಚ್ಚನ್ನ ಕಟ್ಟಬೇಕು. ಫಸ್ಟ್ ಸ್ಟೆಪ್ಪಲ್ಲಿರೋ ಕುಚ್ಚಿಗಿಂತ ಸ್ವಲ್ಪ ಲೆಂತಿಯಾಗಿ ಕುಚ್ಚನ್ನ ಕಟ್ಕೋಬೇಕು. ಅಂದರೆ ಥ್ರೆಡ್ನ ಕಟ್ ಮಾಡ್ಕೋಬೇಕು, ಸ್ವಲ್ಪ ಲೆಂತಿ ಬಿಡಬೇಕು. ಸೊ ಡಿಸೈನ್ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತೆ ಒಂದು ಡಿಸೈನ್ನ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಲ್ಲಿ 2 ಫಿಂಗರ್ ಬೇಡ ಅಂದರೆ ನಿಮಗೆ 1.5 ಇಂಚ್ನು ಬೇಕಾದರೆ ತೊಗೋಬೋದು ಗ್ಯಾಪು. ಮತ್ತೆ ಒಂದು ಸ್ಟೆಪ್ನ ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ನೀಡಲ್ನ ನಾವು ಪಿಂಕ್ ಕಲರ್ ಥ್ರೆಡ್ನ ಕಟ್ಟಾದಮೇಲೆ 2 ಫಿಂಗರ್ ಗ್ಯಾಪ್ನ ತೊಗೊಂಡಿದ್ದೀನಿ ನಾನು ಸ್ಟಾರ್ಟಿಂಗು. ಸೊ ಇಲ್ಲೂ 2 ಫಿಂಗರ್ ಗ್ಯಾಪ್ನೇ ತೊಗೊಳ್ತೀನಿ. 2 ಫಿಂಗರ್ ಗ್ಯಾಪಿಗೆ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕ್ಬೇಕಾದ್ರೆ ಕೆಳಗಡೆಯಿಂದ ಹಾಕ್ತಾಯಿದ್ದೀನಿ ನೋಡಿ. ಮೇಲ್ಗಡೆಯಿಂದ ನೀಡಲ್ನ ಹಾಕ್ತಾಯಿಲ್ಲ, ನಾನು ಕೆಳಗಡೆಯಿಂದ ನೀಡಲ್ನ ಹಾಕಿ ದಾರನ ಈ ಥರ ಪಾಸ್ ಮಾಡ್ಕೋಬೇಕು. ಅದು ಸ್ಟ್ರೈಟಾಗಿ ಬರೋ ರೀತಿಯಲ್ಲಿ ನೋಡ್ಕೋಬೇಕು. ಆದಮೇಲೆ ನಾವಿಲ್ಲಿ ಕುಚ್ಚು ಆಲ್ರೆಡಿ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ರಿಂಗ್ ಬೀಡ್ ಒಳಗಡೆ. ಆ ರಿಂಗ್ ಬೀಡನ್ನ ಒಳಗಡೆ ಇನ್ಸರ್ಟ್ ಮಾಡಬೇಕು. ನೀಡಲ್ ಒಳಗಡೆ ಇನ್ಸರ್ಟ್ ಮಾಡಿ 2 ಥ್ರೆಡ್ ಈಕ್ವಲ್ ಆಗಿರೋ ರೀತಿಯಲ್ಲಿ ಸ್ಟ್ರೈಟಾಗಿ ಮಾಡ್ಕೊಳ್ಳಿ. ಈ ಥರ ಈಕ್ವಲ್ ಆದಮೇಲೆ ಈಗ ಜರಿ ಥ್ರೆಡಲ್ಲಿ ನಾವು ನೀಡಲ್ ಒಳಗಡೆ ಜರಿ ಥ್ರೆಡ್ನ ಹಾಕ್ಕೊಂಡಿದ್ವಿ ಅಲ್ವಾ, ಅದನ್ನು ತಗೊಳ್ಳೋಣ. ನೀಡಲ್ನ ತಗೊಂಡು ಬ್ಯಾಕ್ ಸೈಡಿಂದ ಅಂದರೆ ಥ್ರೆಡ್ ಬ್ಯಾಕ್ ಸೈಡಿಂದ ನೀಡಲ್ನ ಪಾಸ್ ಮಾಡಿ ಸ್ವಲ್ಪ ಸ್ಪೇಸ್ ಅಂದರೆ ಸ್ವಲ್ಪ ಜರಿ ಥ್ರೆಡ್ನ ಕೆಳಗೆ ಬ್ಯಾಕ್ ಸೈಡೇ ಬಿಡಬೇಕು. ಅದನ್ನು ಈ ಸಿಲ್ಕ್ ಥ್ರೆಡ್ ಒಳಗಡೆ ಸೇರಿಸ್ಕೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಥ್ರೆಡ್ನ ಎಳ್ಕೋಬೇಕಾದ್ರೆ ನಾಟ್ ಫಾರ್ಮ್ ಆಗೋ ರೀತಿಯಲ್ಲಿ ಎಳ್ಕೋಬೇಕು. ಜರಿ ಥ್ರೆಡ್ ಒಳಗಡೆ ಬಿಟ್ಕೊಂಡು ಎಳ್ಕೊಳ್ಳೋಣ. ಮತ್ತೆ ನೋಡಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಪಾಸ್ ಮಾಡಬೇಕಾದ್ರೆ ಜರಿ ಥ್ರೆಡ್ ಒಳಗಡೆ ನೀಡಲ್ ಹೋಗೋ ರೀತಿಯಲ್ಲಿ ಪಾಸ್ ಮಾಡ್ಕೋಬೇಕು. ಮತ್ತು ಮೇಲ್ಗಡೆಯಿಂದ ನೀಡಲ್ನ ಪೋಣಿಸಿ ಕೆಳಗಡೆ ಬಿಟ್ಕೋಬೇಕು ಫ್ರೆಂಡ್ಸ್ ಈ ಥರ. ಸೊ ಆವಾಗ ಅಲ್ಲಿ ನಾವು ಕುಚ್ಚು ಕಟ್ತೀವಿ ಅಲ್ವಾ, ಮಾಮೂಲಿ ಹೇಗೆ ಕುಚ್ಚು ಕಟ್ತೀವೋ ಅದೇ ರೀತಿಯಲ್ಲಿ ಇಲ್ಲೂ ಕುಚ್ಚನ್ನ ಕಟ್ಕೊಳ್ಳೋದು ಅಷ್ಟೇ. ಈಗ ಮತ್ತೆ ನೋಡಿ ಬ್ಯಾಕ್ ಸೈಡಿಂದ ಇದನ್ನು ಇನ್ನೊಂದು ರೀತಿಯಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಬ್ಯಾಕ್ ಸೈಡಿಂದ ನಿಮ್ಗೆ ಎಳ್ಕೊಳ್ಳೋಕೆ ಕಷ್ಟ ಆಯಿತು ಅಂದರೆ ನಾವು ನೀಡಲ್ನ ಒಳಗಡೆ ಮತ್ತೆ ಬ್ಯಾಕ್ ಸೈಡಿಗೆ ತೊಗೊಂಬಿಟ್ಟು ಈಗ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಅಂದರೆ ಸ್ಟಾರ್ಟಿಂಗ್ ಕುಚ್ಚನ್ನ ಕಟ್ಟಿದ್ವಿ ಅಲ್ವಾ, ಆ ಕುಚ್ಚಿಗೆ ಬರೋವರೆಗೂ ನಾವು ನೀಡಲ್ನ ಹಾಕಿ ಈ ಥರ ಎಳ್ಕೋಬೇಕಾಗುತ್ತೆ. ಎಳ್ಕೊಂಡು ಈಗ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಮತ್ತೆ ನೀಡಲ್ನ ತಗೊಳ್ಳೋಣ. ಅದೇ ರೀತಿಯಲ್ಲಿ 3 to 4 ಟೈಮ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ತಗೋಬೇಕಾದ್ರೆ ನಾಟ್ ಫಾರ್ಮ್ ಆಗೋ ರೀತಿಯಲ್ಲಿ ನೋಡಿಕೊಂಡು ತಗೋಬೋದು. ನಾವಿಲ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತಗೋಬೇಕು ಅಂತ ಏನೂ ಇಲ್ಲ. ನಾನಿಲ್ಲಿ ರೈಟ್ ಸೈಡಿಂದನೂ ತೊಗೊಂಡು ತೋರಿಸ್ತೀನಿ ನೋಡಿ. ಈಗ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೂ ನಾವು ನೀಡಲ್ನ ತೊಗೊಂಡು ನಾಟನ್ನ ಮಾಡ್ಕೋಬೋದು. ಒಟ್ಟು ನಾವು ಕುಚ್ಚನ್ನ ಕಟ್ಟಲಿಕ್ಕೆ ನೀವು ಆಲ್ಮೋಸ್ಟ್ ಎಲ್ರಿಗೂ ಕುಚ್ಚು ಕಟ್ಲಿಕ್ಕೆ ಬರುತ್ತೆ ಬೇಬಿ ಕುಚ್ಚು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿಯಲ್ಲಿ ಕುಚ್ಚನ್ನ ಕಟ್ಕೊಂಡ್ರೆ ಸಾಕು. ಇದು ಕಟ್ಟಾದಮೇಲೆ ಮೇಲ್ಗಡೆಯಿಂದ ನೀಡಲ್ನ ಮೇಲ್ಗಡೆಯಿಂದ ಹಾಕಿ ಕೆಳಗಡೆ ಎಳ್ಕೋಬೇಕು ಅಷ್ಟೇ. ತುಂಬಾ ಈಸಿ ಇದೆ, ಬೇಗನೆ ಮುಗ್ದೋಗುತ್ತೆ. ಈ ಡಿಸೈನ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಕ್ರೋಶ ಬರಲ್ಲ, ಗ್ರ್ಯಾಂಡ್ ಡಿಸೈನ್ ಬೇಕು ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬ್ರೈಡಲ್ಗೂ ತುಂಬಾ ಚೆನ್ನಾಗಿರುತ್ತೆ ಇದು. ನಾನೊಂದು ಸ್ವಲ್ಪ ಡಿಸೈನ್ನ ಹಾಕಿ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಒಂದು ಸ್ವಲ್ಪ ಡಿಸೈನ್ನ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಮೂಲಿ ನಮಗೆ ಬೇಬಿ ಕುಚ್ಚು ಕಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಏನಾದರೂ ಕಟ್ಕೋಬೇಕು, ಡಿಸೈನ್ ಮಾಡ್ಕೋಬೇಕು ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನಾವು ಬೇಕಾದರೆ ಕುಂದನ್ನು ಆ್ಯಡ್ ಮಾಡ್ಕೋಬೋದು. ಅಂದರೆ ನಾವಿಲ್ಲಿ ಕುಚ್ಚನ್ನ ಕಟ್ಟಿದ್ದೀವಿ ಅಲ್ವಾ, ಆ ಥ್ರೆಡ್ ಮೇಲೆ ಅಥವಾ ಮೇಲ್ಗಡೆ ಸೈಡು ನಾವು ಕುಂದನ್ನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಕುಂದನ್ನು ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಅದು ಲೈಕ್ ಆದರೆ ಆ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್.
ನೋಡಿ ಇಲ್ಲಿ ನಾನು ಎಲ್ಲಿ ಜರಿ ಥ್ರೆಡ್ನ ಇದೆ ಅಲ್ವಾ ಅದ್ರ ಮೇಲೆ ಕುಂದನ್ನು ಆ್ಯಡ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮೇಲ್ಗಡೆ ಸೈಡು ಒಂದು ಕುಂದನ್ನು ಇಟ್ಟಿದ್ದೀನಿ, ಅದು ಡಿಫ್ರೆಂಟಾಗಿ ಇರಲಿ ಅಂತ. ನಿಮ್ಗೆ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ ಆ ಥರ ಡಿಸೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು 2 ಕುಂದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ಎರಡನ್ನೂ ಮ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಕುಂದನ್ ಇಟ್ಟರೆ ಇಷ್ಟ ಆಗುತ್ತೆ ಇಲ್ಲ ಹಾಗೇನೇ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಮಾಡ್ಕೋಬೋದು. ಇದೇ ಥರ ಬೇಕು ಅಂತ ಏನೂ ಇಲ್ಲ. ಡಿಸೈನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.